ಎಲ್ಲರಿಗೂ ಸ್ವಾಗತ. HRMSನಲ್ಲಿ 7th ಪೇ 7ನೇ ಯೋಗ ವೇತನದ ಒಂದು ಬೇಸಿಕ್ ರಿಪೋರ್ಟನ್ನು ಹೇಗೆ ಪಡೆಯಬೇಕು. ಇಲ್ಲಿ 7th ಪೇ ಫಿಕ್ಸೇಷನನ್ನು HRMSಗೆ ಲಾಗಿನ್ ಆದಾಗ ರೈಟ್ ಸೈಡ್ನಲ್ಲಿ ಟಾಪ್ನಲ್ಲಿ ಕೊನೆಯಲ್ಲಿ ನೀಡಲಾಗಿರುತ್ತೆ. ಆ ಪೇ ಫಿಕ್ಸೇಷನನ್ನು ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಆ ಪೇ ಫಿಕ್ಸೇಷನ್ ಆಪ್ಷನ್ಸ್ ಕಾಣುತ್ತೆ. ಇಲ್ಲಿ ಹಳೆಯ 2018ರ ಆಪ್ಷನ್ಸ್ನ ಕೆಳಗಡೆ 7th ಪೇ ಫಿಕ್ಸೇಷನ್ನ 2 ಆಪ್ಷನ್ ಕಾಣ್ತಾ ಇರುತ್ತೆ. ಎಂಪ್ಲಾಯಿ ವೈಸ್ 7th ಫಿಟ್ಮೆಂಟ್ ರಿಪೋರ್ಟ್ ಒಂದು, ನಂತರ ಎಫೆಕ್ಟ್ ಸ್ಟೇಟ್ 7th ಪೇ ಕಮಿಷನ್ 2023-24. ನಾವು ಮೊದಲಿಗೆ ಕೊನೆಯದಾಗಿರ್ತಕ್ಕಂಥ ಎಫೆಕ್ಟ್ ಸ್ಟೇಟ್ 7th ಪೇ ಫಿಕ್ಸೇಷನ್ ಫಿಟ್ಮೆಂಟನ್ನು ಕಮಿಷನನ್ನು ಕ್ಲಿಕ್ ಮಾಡಿ ಅಲ್ಲಿ KJD ಸಂಖ್ಯೆಯನ್ನು ಕೊಟ್ಟು ಗೋವನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಗೋ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಬರುತ್ತೆ ಎಫೆಕ್ಟ್ ಫಿಟ್ಮೆಂಟ್. ಆ ಎಫೆಕ್ಟ್ ಫಿಟ್ಮೆಂಟನ್ನು ಕ್ಲಿಕ್ ಮಾಡಬೇಕು. ಈ ಎಫೆಕ್ಟ್ ಫಿಟ್ಮೆಂಟನ್ನು ಕ್ಲಿಕ್ ಮಾಡಿ ನಾವು ಸಕ್ಸಸ್ಫುಲ್ ಅಂತಕ್ಕಂತಹ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಆ ಡೈಲಾಗ್ ಬಾಕ್ಸ್ಗೆ ವೆಯ್ಟ್ ಮಾಡಬೇಕು. ಈಗಾಗಲೇ ಕ್ಲಿಕ್ ಮಾಡಿದ್ದೇನೆ. ಈ 7th ಪೇ ಫಿಟ್ಮೆಂಟ್ ಎಫೆಕ್ಟ್ ಆಗ್ತಕ್ಕಂತಹ ಮೆಸೇಜ್ಗಾಗಿ ಕಾಯಬೇಕಾಗುತ್ತೆ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಪೇಜ್ ಲೋಡ್ ಆದರೂ ಸಹ ಇಲ್ಲಿ ಯಾವುದೇ ರೀತಿಯ ಪಾಪಪ್ ಮೆಸೇಜ್ ಬಂದಿರೋದಿಲ್ಲ. ನೋಡಿ, ಇಲ್ಲಿ ಸಕ್ಸಸ್ಫುಲ್ ಮೆಸೇಜ್ ಬರಲಿಲ್ಲ. ಮತ್ತು ಇದನ್ನು ಎಂಪ್ಲಾಯಿ ವೈಸನ್ನಲ್ಲಿ ಚೆಕ್ ಮಾಡಿದಾಗ ರಿಪೋರ್ಟ್ ಬಂದಿರುತ್ತಾ ಅದನ್ನೊಮ್ಮೆ ಚೆಕ್ ಮಾಡಿ ನೋಡ್ತೇನೆ. ಇದು ಪ್ರಥಮ ಬಾರಿಗೆ ಫಿಟ್ಮೆಂಟನ್ನು ಎಫೆಕ್ಟ್ ಮಾಡಬೇಕಾದ್ರೆ ಈ ರೀತಿಯ ಸಮಸ್ಯೆ ಬರುತ್ತೆ. ನೋಡಿ, ಇಲ್ಲಿ 2ನೇ ಆಪ್ಷನ್ ಇದೆ, ಎಂಪ್ಲಾಯಿ ವೈಸ್ 7th ಪೇ ಫಿಟ್ಮೆಂಟ್ ಇದೆ. ಸೆಕೆಂಡ್ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ KJD ಸಂಖ್ಯೆಯನ್ನು ನೀಡಿ ಗೋ ಕೊಟ್ಟು ಫಿಟ್ಮೆಂಟ್ ಬಂದಿದೆಯಾ ಆಗಿದೆಯಾ ಅನ್ನೋದನ್ನು ರಿಪೋರ್ಟನ್ನು ಇಲ್ಲಿ ಚೆಕ್ ಮಾಡ್ಬೋದು. ಗೋವನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಮೆಸೇಜ್ ಬರ್ತಾ ಇದೆ, ನೋ ರೆಕಾರ್ಡ್ಸ್ ಫೌಂಡ್. ಇಲ್ಲಿ ಫಿಟ್ಮೆಂಟ್ ಎಫೆಕ್ಟ್ ಆಗಿರೋದಿಲ್ಲ. ಈ ರೀತಿ ಮೊದಲನೇ ಬಾರಿಗೆ ಫಿಟ್ಮೆಂಟ್ ಕೊಟ್ಟಾಗ ಈ ರೀತಿ ಆಗಬಹುದು ಅಂತೇಳಿ ಸಂಪೂರ್ಣವಾದ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ಗೋವನ್ನು ಕ್ಲಿಕ್ ಮಾಡ್ತೇನೆ. ಅಲ್ಲಿ ನೋ ರೆಕಾರ್ಡ್ಸ್ ಫೌಂಡ್ಸ್ ಬರ್ತಾ ಇದೆ. ಸೊ ಫಿಟ್ಮೆಂಟ್ ಎಫೆಕ್ಟ್ ಆಗಿರೋದಿಲ್ಲ. ನಂತರ ಮತ್ತೊಮ್ಮೆ ಹೋಮ್ ಬಟನನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಹೋಮ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು 7th ಪೇ ಒಂದು ಕಮಿಷನ್ ಎಫೆಕ್ಟನ್ನು ಮತ್ತೊಮ್ಮೆ ಕೊಡಬೇಕಾಗುತ್ತೆ. ನೋಡಿ, ಹೋಮ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ತೇನೆ. ನಂತರ ಸೇಮ್ 7th ಪೇ ಫಿಕ್ಸೇಷನ್ ಲಾಸ್ಟ್ ಆಪ್ಷನ್ ಎಫೆಕ್ಟ್ 7th ಪೇ ಫಿಕ್ಸೇಷನ್ ಕಮಿಷನ್ 2023-24 ಕ್ಲಿಕ್ ಮಾಡಿಕೊಂಡು ನಂತರ ಮತ್ತೊಮ್ಮೆ KJD ಸಂಖ್ಯೆಯನ್ನು ಎಂಟರ್ ಮಾಡಿ ಗೋವನ್ನು ಕ್ಲಿಕ್ ಮಾಡಿ ಎಫೆಕ್ಟ್ ಫಿಟ್ಮೆಂಟನ್ನು ಮತ್ತೊಮ್ಮೆ ಕ್ಲಿಕ್ ಮಾಡ್ತೇನೆ. ನೋಡಿ, ಈಗ ಸಕ್ಸಸ್ಫುಲ್ 7th ಪೇ ಕಮಿಷನ್ ಒಂದು ಫಿಟ್ಮೆಂಟ್ ಸಕ್ಸಸ್ಫುಲ್ ಆಗಿ ಲೋಡ್ ಆಗಿದೆ. ಯಾವ KJD ನಂಬರ್ ಇದೆ ಇಲ್ಲಿ ಆ ಕಚೇರಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನೌಕರರ KJD ಸಂಖ್ಯೆಯನ್ನು ಕೊಟ್ಟು ಇದು ಎಫೆಕ್ಟ್ ಫಿಟ್ಮೆಂಟನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿಯೇ ರಿಪೋರ್ಟ್ ಬರುತ್ತೆ. ನಾವು ಮತ್ತೊಮ್ಮೆ ಎಂಪ್ಲಾಯಿ ವೈಸ್ಗೆ ಹೋಗಿ ರಿಪೋರ್ಟನ್ನು ನೋಡುವಂತಹ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ 2 ಆಪ್ಷನನ್ನು ನೀಡಿದ್ದಾರೆ. ಇಲ್ಲಿ ಎಫೆಕ್ಟನ್ನು ಫಿಟ್ಮೆಂಟ್ ಎಫೆಕ್ಟನ್ನು ಕೊಟ್ಟ ತಕ್ಷಣವೇ ರಿಪೋರ್ಟ್ ಬರ್ತಾ ಇದೆ. ನಾವು ಎಂಪ್ಲಾಯಿ ವೈಸ್ಗೆ ಹೋಗಿ ಮತ್ತೆ ರಿಪೋರ್ಟ್ ನೋಡತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಈ ವಿಡಿಯೋದ ಕೊನೆಯಲ್ಲಿ ಅದನ್ನು ಸಹ ಮೆಥಡನ್ನು ಮಾಡಿ ತೋರಿಸಿದ್ದೇನೆ. ಇಲ್ಲಿ ರಿಪೋರ್ಟ್ ಬರ್ತಾ ಇದೆ. ಕೆಳಗಡೆ ಆಪ್ಷನ್ಸ್ ಇದೆ, ಅಪ್ರೂವ್, ರಿಜೆಕ್ಟ್, ಡೌನ್ಲೋಡ್ ಮತ್ತು ಪ್ರಿಂಟ್. ಇಲ್ಲಿ ನಾವು ಅಪ್ರೂವ್ ಮಾಡೋದಕ್ಕಿಂತ ಮುಂಚೆ ಈ ರಿಪೋರ್ಟನ್ನು ನಾವು ಸರಿಯಾಗಿ ಗಮನಿಸಬೇಕು. ಸರಿಯಾದಂತಹ ಬೇಸಿಕ್ ಫಿಟ್ಮೆಂಟ್ ಆಗಿದೆಯೇ ನೋಡಿ. ಇಲ್ಲಿ ಎಲ್ಲ ರೀತಿಯ ಮಾಹಿತಿ ಸಿಗ್ತಾ ಇದೆ. 1/7/2022 ಇದ್ದಂತೆಯೇ ಪೇ ಸ್ಕೇಲ್ ಇದೆ. ನಂತರ 1/7/2022 ಇದ್ದಂತೆ ಬೇಸಿಕ್, ನಂತರ ಪೇ ಸ್ಕೇಲ್. ಆ 2022 ಒಂದು ಜುಲೈ 1ನೇ ತಾರೀಕು ಇರಬೇಕಾಗಿರ್ತಕ್ಕಂತಹ ಮೂಲ ವೇತನ ಮೊದಲನೇ ರೋನಲ್ಲಿ ಕೊಟ್ಟಿದ್ದಾರೆ. 2ನೇ ರೋನಲ್ಲಿ ಕೊಟ್ಟಾಗ 2023-24ನೇ ಸಾಲಿನ 7th ಪೇ ಕಮಿಷನ್ ಎಫೆಕ್ಟನ್ನು ಅಲ್ಲಿ ನೀಡಲಾಗ್ತಾ ಇದೆ. ನೋಡಿ, ಅಲ್ಲಿ 2ನಲ್ಲಿ ಬಂದು ಹಳೆಯ ಬೇಸಿಕ್ ಇದೆ. ನಂತರ ಕಾಲಮ್ ನಂಬರ್ 4ಗೆ ಬಂದಾಗ 2025 ಜುಲೈನಿಂದ ಎಫೆಕ್ಟ್ ಆಗುವ ರೀತಿಯಲ್ಲಿ ನಂತರ ಪೇ ಸ್ಕೇಲನ್ನು ಅಲ್ಲಿ ನೀಡಲಾಗಿದೆ. ಹಾಗೂ ಬೇಸಿಕ್ 2025-1/7 ಜುಲೈಗೆ ತಿಂಗಳಿಗೆ ಸಂಬಂಧಿಸಿದ ಹಾಗೆ ಒಂದು ಬೇಸಿಕ್ ಡೀಟೇಲನ್ನು ಸಹ ಅಲ್ಲಿ ನೀಡಿರ್ತಾರೆ. ಈ ಒಂದು ರಿಪೋರ್ಟನ್ನು ನಾವು ತಪ್ಪದೇ ಡೌನ್ಲೋಡ್ ಮಾಡಿಕೊಳ್ಳಬೇಕು ಅಥವಾ ಪ್ರಿಂಟ್ ಮಾಡಿಕೊಳ್ಳಬೇಕಾಗುತ್ತೆ. ಮೊದಲು ಈ ಒಂದು ಬೇಸಿಕ್ ಸರಿ ಇದೆಯೇ, ಪೇ ಸ್ಕೇಲ್ ಸರಿ ಇದೆಯೇ ಇವೆಲ್ಲವನ್ನು ಪರಿಶೀಲಿಸಿಕೊಂಡು ನಂತರ ಅಪ್ರೂವ್ ಮಾಡಬೇಕಾಗತ್ತೆ. ಇಲ್ಲಿ ಪ್ರತಿಯೊಬ್ಬ ನೌಕರರ KJD ಸಂಖ್ಯೆಯನ್ನು ಕೊಟ್ಟು ಎಫೆಕ್ಟ್ ಫಿಟ್ಮೆಂಟನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ರಿಪೋರ್ಟ್ ಬರುತ್ತೆ. ಈ ರಿಪೋರ್ಟನ್ನು ನಾವು ಸಂಪೂರ್ಣವಾಗಿ ಪರಿಶೀಲಿಸಿ ನಂತರ ಕೊನೆಯಲ್ಲಿ ಬಂದಿರತಕ್ಕಂತಹ ಡೌನ್ಲೋಡ್ ಅಥವಾ
ಪ್ರಿಂಟನ್ನು ನಾವು ತಗೋಬೇಕಾಗತ್ತೆ. ಇಲ್ಲಿ ಈ ಒಂದು ರಿಪೋರ್ಟನ್ನು ಸಂಪೂರ್ಣವಾಗಿ ನೋಡಿದ ನಂತರ ಈ ರಿಪೋರ್ಟ್ನ ಕೆಳಗಡೆ ಅಪ್ರೂವನ್ನು ನೀಡ್ತಾ ಇದೆ ಮತ್ತು ರಿಜೆಕ್ಟ್ ಆಪ್ಷನ್ನು ಇದೆ, ಹಾಗೆ ಡೌನ್ಲೋಡ್ ಆಪ್ಷನ್ನು ಸಹ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಅಪ್ರೂವನ್ನು ಬೇಗನೆ ಕೊಡಬಾರದು. ಅದಕ್ಕಾಗಿ ನಾನು ಮೊದಲು ಈ ರಿಪೋರ್ಟನ್ನು ಡೌನ್ಲೋಡ್ ಮಾಡ್ತೇನೆ. ಡೌನ್ಲೋಡ್ ಮಾಡಿದಾಗ ಆ ಒಂದು ರಿಪೋರ್ಟ್ HTML ಫೈಲ್ನಲ್ಲಿ ಡೌನ್ಲೋಡ್ ಆಗಿ ನಮ್ಮ ಡೌನ್ಲೋಡ್ಸ್ಗೆ ಬರುತ್ತೆ. ಆ ಡೌನ್ಲೋಡನ್ನು ನಾವು ಓಪನ್ ಮಾಡಿಕೊಂಡು ರಿಪೋರ್ಟನ್ನು ನೋಡಬಹುದಾಗಿರುತ್ತೆ. ಆ ಡೌನ್ಲೋಡ್ ಪಕ್ಕದಲ್ಲೇ ನಮಗೆ ಪ್ರಿಂಟ್ ಆಪ್ಷನ್ ಸಹ ಇದೆ. ಪ್ರಿಂಟನ್ನು ಕ್ಲಿಕ್ ಮಾಡಿ ನಾವು ಇದನ್ನು ಪ್ರಿಂಟ್ ತೊಗೋಬೋದು ಅಥವಾ ಸೇವ್ ಆ್ಯಸ್ PDF ಸಹ ಮಾಡಿಕೊಳ್ಳಬಹುದಾಗಿರುತ್ತೆ. ನೋಡಿ, ಇಲ್ಲಿ ಪ್ರಿಂಟನ್ನು ಕ್ಲಿಕ್ ಮಾಡ್ತೇನೆ, ಸೇವ್ ಆ್ಯಸ್ PDF ಬಂದಿದೆ. ಇದನ್ನು PDF ರೂಪದಲ್ಲಿ ನಾವು ಸೇವ್ ಸಹ ಮಾಡಿಕೊಳ್ಳಬಹುದಾಗಿರುತ್ತೆ. ನಂತರ ಈ ಒಂದು ರಿಪೋರ್ಟನ್ನು ಸಹ ಹೇಗೆ ತೆಗೆದುಕೊಳ್ಬೇಕು ಇಲ್ಲಿ ನೀಡಿದ್ದೇನೆ. ಎಂಪ್ಲಾಯಿ ವೈಸ್ ರಿಪೋರ್ಟ್ಗೆ ಹೋಗಿ ಅಲ್ಲಿ KJD ಸಂಖ್ಯೆಯನ್ನು ಕೊಟ್ಟು ಗೋ ಅನ್ನು ಕ್ಲಿಕ್ ಮಾಡಿ ರಿಪೋರ್ಟನ್ನು ಪಡೆಯಬಹುದಾಗಿರುತ್ತೆ.